ಬೀಟ್ರೋಟಿಂದ ಬಿಳಿ ಕೂದಲನ್ನು ಕಡಿಮೆ ಮಾಡ್ಬೋದಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಇವತ್ತಿನ ವಿಡಿಯೋ ತಪ್ಪದೇ ನೋಡಿ. ತುಂಬ ನ್ಯಾಚುರಲ್ ಆಗಿರುವ ಹೇರ್ ಕಲರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪೂರ್ತಿ ವಿಡಿಯೋ ನೋಡಿ. ಕೂದಲು ಒಳಗಡೆ ಇರುವಂತಹ ಬಿಳಿ ಕೂದಲಿಗೆ ಸಲ್ಯೂಷನ್ ಹುಡುಕಿದ್ದು ಬೀಟ್ರೋಟಿಂದ. ಬೀಟ್ರೋಟ್ ಹೇರ್ ಕಲರ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಿಧಾನವಾಗಿ ಬಿಳಿ ಕೂದಲು ಕಪ್ಪಾಗ್ತಾ ಹೋಗುತ್ತೆ. ನಾನಿಲ್ಲಿ ಒಂದು 3ರಿಂದ 4 ಟೈಮ್ ಹಾಕಿದ್ದೆ. ಈಗ ನೋಡ್ತಾ ಇರ್ಬೋದು ಇದರ ರಿಸಲ್ಟ್ ಹೇಗೆ ಬರ್ತಾ ಇದೆ ಅಂತ. ಬನ್ನಿ ಈ ಒಂದು ಹೇರ್ ಕಲರ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೀಟ್ರೋಟಿಂದ ಪಲ್ಯ ಸಾಂಬಾರಷ್ಟೇ ಅಲ್ಲದೆ ತಲೆಗೆ ಹೇರ್ ಕಲರ್ ಆಗಿ ಕೂಡ ಯೂಸ್ ಮಾಡ್ಬೋದಂದರೆ ನೀವು ನಂಬ್ತೀರಾ? ಹಾಗಿದ್ರೆ ಇವತ್ತು ಫುಲ್ ವಿಡಿಯೋ ನೋಡ್ತಾ ಹೋಗಿ. ನಾನಿಲ್ಲಿ ಒಂದು ಟೈಮಿಗಾಗುವಷ್ಟು ಹೇರ್ ಕಲರ್ಗೆ ಒಂದು ಬೀಟ್ರೋಟ್ ಬೇಕಾಗುತ್ತೆ. ಒಂದು ಬೀಟ್ರೋಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ತುರಿದು ಕೂಡ ನೀವು ಬಳಸ್ಬೋದು. ಬೀಟ್ರೋಟಲ್ಲಿ ಪೋಷಕಾಂಶಗಳಿವೆ. ಹೃದಯದ ಆರೋಗ್ಯ, ಚರ್ಮ ಸೌಂದರ್ಯ ಹಾಗೂ ಜೀರ್ಣಶಕ್ತಿಗೆ ಮತ್ತು ಇನ್ನೂ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಈ ಬೀಟ್ರೋಟಿಂದ ನಾವು ಪಡ್ಕೊಳ್ಬೋದು. ಇಲ್ಲಿ ಬೀಟ್ರೋಟನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ 1 ಚಮಚದಷ್ಟು ಕಲೋಂಜಿ, ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು ಕಲೋಂಜಿ, ಹಾಗೂ 1-2 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. 1 ಹಿಡಿಯಾಗುವಷ್ಟು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಕಲೋಂಜಿ ಹಾಗೂ ಮೆಂತ್ಯ ಕರಿಬೇವು ಸೊಪ್ಪು ಕೂದಲಿನ ಆರೈಕೆಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನೊಂದು ಅಗಲವಾದ ಕಡಾಯಿಯಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಮಿಕ್ಸಿಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಅದನ್ನು ಕೂಡ ಸ್ವಲ್ಪ ರಸರಸವಾಗಿರಬೇಕಿದು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವಿದನ್ನು ಸ್ಟವ್ ಉರಿಯಲ್ಲಿ ಇಟ್ಟು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಇದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಕುದೀತಾ ಒಂದು ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು. ಈ ವಿಧಾನದಲ್ಲಿ ನಾವು ಹೇರ್ ಕಲರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಹೇರ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕುದೀತಾ ಇದೆ, 2 ನಿಮಿಷ ಆಗಿದೆ. ಸ್ವಲ್ಪ ಕಲರ್ ಕಪ್ಪು ಕಲರ್ಗೆ ಬಂದಿದೆ. ಆ ರೀತಿ ಆದ ತಕ್ಷಣ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ. ಸ್ಟವ್ ಉರಿಯನ್ನು ಆಫ್ ಮಾಡಿಕೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರಸರಸವಾಗಿ ಆಗಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಡೋಣ. ಫಿಲ್ಟ್ರ್ ಮಾಡಿದಾಗ ಮೆಂತ್ಯ ಸಿಪ್ಪೆ ಆಗಿರ್ಬೋದು, ಹಾಕಿರುವ ಮೆಂತ್ಯ ಸಿಪ್ಪೆ ಆಗಿರ್ಬೋದು, ಕರಿಬೇವು ಹಾಗೆ ಕಲೋಂಜಿ ಹಾಕಿದ್ದೆ. ಅದರ ಒಂದು ಸಿಪ್ಪೆ ಚೆನ್ನಾಗಿ ಈ ಒಂಥರ ಸೋಸಿದಾಗ ಸಿಗುತ್ತಲ್ಲ, ಅದನ್ನು ನೀವು ತೆಗೆದುಬಿಡಬೇಕು. ಯಾಕಂದರೆ ಹೇರ್ ಕಲರ್ ಹಾಕ್ಕೊಳ್ಳುವಾಗ ನೈಸಾಗಿ ಪೇಸ್ಟ್ ಇದ್ದರೆ ಹೇರ್ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫಿಲ್ಟ್ರ್ ಮಾಡಿ ಇದನ್ನು ನೀವು ಬಿಸಾಕ್ಬಿಡ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಇದ್ರಾಗಿರುವ ರಸವನ್ನೆಲ್ಲ ಚೆನ್ನಾಗಿ ಹಿಂಡ್ಕೊಂಡ್ಬಿಡಬೇಕು. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬರೀ ರಸ ಇದೆ. ನಾವು ಯಾವುದೇ ಒಂದು ಹೇರ್ ಕಲರ್ ಮಾಡುವಾಗ ಕಬ್ಬಿಣದ ಕಡಾಯಿ, ಕಬ್ಬಿಣದ ಬಾಣಲೆಯನ್ನು ತಗೊಳ್ಬೇಕು. ಹೇರ್ ಕಲರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಅದನ್ನು ಚೆನ್ನಾಗಿ ಇವಾಗ ಒಂದು 10-20 ನಿಮಿಷಗಳ ಕಾಲ ಕುದಿಸ್ತಾ ಇರಬೇಕು. ಕುದಿಸ್ತಾ ಅದರ ಮೇಲಿರುವ ಒಂದು ಕಪ್ಪು ತೇಲ್ತಾ ಇದೆ ನೋಡಿ. ಈ ರೀತಿ ಕಲರ್ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಾವು ಇದನ್ನು ಕುದಿಸ್ತಾ ಇರಬೇಕು. ನಂತರ ಇದಕ್ಕೆ ಹಾಕೋದಂದರೆ ನೆಲ್ಲಿಕಾಯಿ ಪುಡಿಯನ್ನು 1 ಚಮಚದಷ್ಟು ಈ ಸಮಯದಲ್ಲಿ ಹಾಕೋಬೇಕು. ನೆಲ್ಲಿಕಾಯಿ ಪುಡಿ ನೋಡಿ, ಈ ರೀತಿ ಪ್ಯಾಕೆಟ್ ಸಿಗುತ್ತೆ ನಿಮಗೆ. ಇದು 80 ರೂಪಾಯಿ ಪ್ಯಾಕೆಟು. ಸುಮಾರು ಸಲ ನೀವು ಇದನ್ನು ಯೂಸ್ ಮಾಡ್ಬೋದು. ಈ ಪ್ಯಾಕೆಟಲ್ಲಿ 1-2 ಚಮಚದಷ್ಟು ನಾನು ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೆಲ್ಲಿಕಾಯಿ ಒಂದು ತಲೆಯ ಹೊಟ್ಟಿನ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡೋದಲ್ಲದೆ ಕೂದಲ ಹೊಳಪನ್ನು ಜಾಸ್ತಿ ಮಾಡುತ್ತೆ. ಈಗ ಈ ಒಂದು ನೆಲ್ಲಿಕಾಯಿ ಪುಡಿಯನ್ನು ಹಾಕಿದಾಗ ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ಸಮಯದಲ್ಲಿ 1 ಚಮಚದಷ್ಟು ಮೆಹಂದಿ ಪೌಡರನ್ನು ಹಾಕ್ತಾಯಿದ್ದೀನಿ. ಮೆಹಂದಿ ಪೌಡರ್ ನೀವು ಯಾವುದೇ ಒಳ್ಳೆ ಬ್ರ್ಯಾಂಡನ್ನು ತೊಗೊಳ್ಬೋದು. ಈಗೇನಾದರೂ ಮೆಹಂದಿ ಸೊಪ್ಪು ಸಿಕ್ತು ಅಂದರೆ ಅದನ್ನು ಕೂಡ ಬಳಸ್ಬೋದು. ಅದಿಲ್ಲ ಅಂದರೆ ಮೆಹಂದಿ ಪೌಡ್ರನ್ನು ಬಳಸ್ಬೋದು. 1 ಚಮಚ ತೊಗೊಂಡಿದ್ದೀನಿ. ಹಾಕ್ತಾ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಆಲ್ಪ್ಸ್ ಅವರ ಮೆಹಂದಿ ಪೌಡ್ರನ್ನು ತೊಗೊಂಡಿದ್ದೀನಿ. ಈ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ 1-2 ಪೌಡರ್ ಇದ್ದರೆ ನಾವು ಹೇರ್ ಕಲರ್ನ ಆವಾಗವಾಗ ಮಾಡ್ಕೊಳ್ಬೋದು ಮನೆಯಲ್ಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಉರಿಯನ್ನು ಆಫ್ ಮಾಡಿದ್ದೀನಿ. ಇವಾಗ ಇದು ಈ ಕಲರ್ ಇದೆ. ಒಂದು ದಿನ ನೈಟ್ ಬಿಟ್ಟುಬಿಡಬೇಕು ಪ್ಲೇಟನ್ನು ಮುಚ್ಚಿ. ನಂತರ ಇದನ್ನು ಬೆಳಗ್ಗೆ ತೆಗೆದು ನೋಡಿದರೆ ಕಪ್ಪಾಗಿರುತ್ತೆ.
ನೋಡ್ತಾ ಇರ್ಬೋದು ಹೇರ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಮಾರನೇ ದಿವಸ ಒಂದು ದಿನ ರಾತ್ರಿ ಆದಮೇಲೆ ಬೆಳಗ್ಗೆ ನೀವು ಇದನ್ನು ಹಚ್ಕೋಬೇಕು. ಹಚ್ಕೊಂಡು ಒಂದು 10 ನಿಮಿಷ ಅಥವಾ 1/4 ಗಂಟೆಗಳ ಕಾಲ ಹಾಗೆ ಇಟ್ಟು ನಂತರ ತಲೆ ಸ್ನಾನವನ್ನು ಮಾಡ್ಬೋದು. ನಾನಿವಾಗ ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ, ನಾನು ಅದನ್ನು ಹಚ್ಚಿ ಕೂಡ ತೋರಿಸ್ತೀನಿ. ನನಗೆ ಈ ಕೂದಲು ಒಳಗಡೆ ಇರುವಂತಹ ಹೇರ್ ಬಿಳಿ ಬಿಳಿಯಾಗಿತ್ತು. ಇದಕ್ಕೆ ನಾನು ಹೇರ್ ಕಲರ್ ಬೇಡ ಅಂತ ನಾನು ಹಾಕಿರಲಿಲ್ಲ. ಈ ಒಂದು ಬೀಟ್ರೋಟ್ ಹೇರ್ ಕಲರ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಯಾಕಂದರೆ ಇದು ಒಂದೇ ಸಲ ಹೋಗಿ ಅಂಟ್ಕೊಳ್ಳಲ್ಲ, ನಿಧಾನವಾಗಿ ನಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಬಿಳಿ ಕೂದಲು ಒಳಗಡೆ ಮೇಲೆ ಕಾಣೋದಿಲ್ಲ, ಒಳಗಡೆ ಕೂದಲು ಒಳಗಡೆ ಇರುವಂತಹ ಒಂದು ಬಿಳಿ ಕೂದಲನ್ನು ನೀವು ಇದರಲ್ಲಿ ಕಡಿಮೆ ಮಾಡ್ಬೋದು. ಆದಷ್ಟು ನೀವು ಕೂದಲು ಬುಡಕ್ಕೆ ನೀವು ಇದನ್ನು ಹಚ್ಕೋಬೇಕು. ಈ ಪೇಸ್ಟನ್ನು ನ್ಯಾಚುರಲ್ ಆಗಿರುತ್ತೆ. ಮಾರ್ಕೆಟಿಂದ ಕೆಮಿಕಲ್ ಪ್ರಾಡಕ್ಟನ್ನು ತಂದು ನೀವು ಹೇರ್ ಕಲರ್ನ ಬಳಸೋದು ಬದಲು ಈ ರೀತಿ ಬೀಟ್ರೋಟ್ ಹೇರ್ ಕಲರನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಕೂದಲು ಉದ್ದ ಇದೆ ಗಿಡ್ಡ ಇದೆ ಅನ್ನೋದೆಲ್ಲ ಮುಖ್ಯ. ಕೂದಲನ್ನೇ ಉದರದೆ ಹಾಗೆ ಸ್ವಲ್ಪ ಕಪ್ಪಾಗಿ ಕಾಪಾಡಿಕೊಳ್ಳೋದು ಮುಖ್ಯವಾಗುತ್ತೆ. ನೋಡಿ, ಇಲ್ಲಿ ನಾನು ಹೇರ್ ಕಲರನ್ನು ಬುಡಕ್ಕೆ ಹಚ್ಚಿ ಒಂದು 1/4 ಗಂಟೆಗಳ ಕಾಲ ಬಿಟ್ಟು ನಂತರ ನಾನು ತಲೆ ತೊಳ್ಕೊತೀನಿ. ಇದೇ ರೀತಿಯಾಗಿ ನೀವು ಈ ಬೀಟ್ರೋಟ್ ಹೇರ್ ಕಲರನ್ನು ಮಾಡ್ಕೊಳ್ಬೋದು. ಇದರ ರಿಸಲ್ಟ್ ನಿಮಗೆ ಒಂದೇ ಸಲಕ್ಕೆ ಗೊತ್ತಾಗೋದಿಲ್ಲ. 1 ತಿಂಗಳವರೆಗೂ ಇದನ್ನು ನೀವು ಬಳಸಿದಾಗ ಇದರ ರಿಸಲ್ಟ್ ನಿಧಾನವಾಗಿ ಗೊತ್ತಾಗುತ್ತೆ. ಹೋಗಿ ಅಂಟ್ಕೊಳ್ಳುವಂಥ ಕಲರಲ್ಲ ಇದು. ನ್ಯಾಚುರಲ್ ಆಗಿ ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಬಣ್ಣಕ್ಕೆ ಬರುತ್ತೆ. ತುಂಬ ಶೈನಿಂಗ್ ಆಗಿ ಕಪ್ಪಾಗಿ ಹೊಳಿತಾ ಇರಬೇಕು ಕೂದಲಂದರೆ ಇಂಥ ನ್ಯಾಚುರಲ್ ಆಗಿರುವ ಹೇರ್ ಕಲರನ್ನು ಬಳಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ಹೊಸ ಟಿಪ್ಸೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.